ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮ್ಗೆ ಅಗದಿ ಸ್ಪೆಷಲ್ ಆಗಿ ಇವತ್ತು ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮನ್ನ ಮಾಡಿ ತೋರಿಸ್ತೀವ್ರಿ। ಈ ಒಂದು ರೆಸಿಪಿಯನ್ನು ನೀವು ಈ ರೀತಿ ಟ್ರೈ ಮಾಡಿದ್ರಿ ಅಂತಂದ್ರೆ ರುಚಿ ಒಟ್ಟ ಮರಿಯೋದಿಲ್ಲ, ಬೇರೆ ಏನು ಬೇಕು ಅನಿಸೋದಿಲ್ಲ, ಅಷ್ಟು ಚಲೋ ತಂಗೆ ಆಗ್ತೈತ್ರಿ। ಮತ್ತು ಭಾಳ ಸಿಂಪಲ್ಲೂ ಐತ್ರಿ ಮಾಡೋಕ್ಕೆ, ಭಾಳ ನಿಮಗೆ ಟೈಮ್ನು ಹಿಡಿದಿಲ್ರಿ। ಹೆಂಗಂತೇಳಿ ನೋಡೋಕ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ। ನೋಡಿ, ಮೊದಲಿಗೆ ನೀವು ಹಿಂಗೆ ಟೊಮೆಟೊ ತೊಗೊಂಡ ಅದ್ರ ತುಂಬ ಏನಿರ್ತೈತ್ರಲ್ಲ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಏನು ಮಾಡಿರಿ, ಹಿಂಗೆ 4 ಭಾಗ ಮಾಡ್ಕೊರಿ ಟೊಮೆಟೊ। ಆಮೇಲೆ ಈ ದಿನದಾಗ್ರಿ ಟೊಮೆಟೊ ಒಳಗೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ತೊಗೊಳೋದನ್ನು ಬರೋಬ್ಬರಿ ಅಂದ್ರೆ ಕಟ್ ಮಾಡಿದ ಮೇಲೆ ಚೆಕ್ ಮಾಡಿ ತೊಗೋರಿ। ಒಂದು 4 ರಿಂದ 5 ಟೊಮೆಟೊ ನೀವು ಬೇಕಂದ್ರೆ ತೊಗೋಬೋದು। ಆಮೇಲೆ ಕುದಿಯುವಂಥ ನೀರಿಗೆ ಏನು ಮಾಡಿರಿ, ಇವೆಲ್ಲ ಕಟ್ ಮಾಡಿದಂತಹ ಟೊಮೆಟೊ ನಿಂತಿರಲ್ಲ ಅದನ್ನು ಹಾಕಿ ಚಲೋತ್ನಂಗೆ ಕುದಿಯೋಕೆ ಬಿಟ್ಟುಬಿಡ್ರಿ। ಒಂದು 5 ನಿಮಿಷನಾಗ ಚಲೋತ್ನಂಗೆ ಕುದೀತಾವು, ಅಲ್ಲಿ ತನಕ ನೀವು ಹಂಗೆ ಇರಿ। ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾನಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡ್ರಿ। ಎಣ್ಣೆ ಕಾದಾದ್ಮೇಲೆ ಅದಕ್ಕೊಂದು ಈಟ ಮೆಂತ್ಯ ಕಾಳಷ್ಟು ಹಾಕಿರಿ, ಸ್ವಲ್ಪ ಹಾಕಿರಿ, ಭಾಳ ಏನು ಬೇಕಾಗಿಲ್ಲ। ಆಮೇಲೆ ನೀವು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅದಾದ ನಂತರ ಕಾಳು ಮೆಣಸುಗಳನ್ನ ಹಾಕಿರಿ, ಗಂಟ್ಲು ಬರೋಬ್ಬರಿ ಆಗಿಬಿಡ್ತೈತೆ ನಿಮ್ದು। ಮುಂದಕ್ಕೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಹಾಕಿರಿ, ಆಮೇಲೆ ಕಡಲೆಬೇಳೆಯನ್ನು ಹಾಕಿರಿ। ನಿಮಗೆ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ, ಆದ್ರೆ ಟ್ರೈ ಮಾಡಿರಿ ಒಂದ್ಸಲ। ಆಮೇಲೆ ಏನು ಮಾಡಿರಿ ಅಂತಂದ್ರೆ ಈ ಬೇಳೆಗಳನ್ನೆಲ್ಲ ಚಲೋತ್ನಂಗೆ ಹೊಡೆದು ಆದ್ಮೇಲೆ ಒಂದು ಈಟ ಧನಿಯಾ ಕಾಳು, ಹಂಗೆ ನಾವು ಕೆಂಪು ಮೆಣಸಿನ್ಕಾಯಿ ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕಿರಿ। ಆಮೇಲೆ ಏನು ಮಾಡಿರಿ, ಮತ್ತೊಂದು ಈಟವನ್ನ ರೋಸ್ಟ್ ಮಾಡಿರಿ। ಈಗ ಅದಕ್ಕೆ ಒಂದು ಈಟ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿರಿ। ಮುಂದಕ್ಕೆ ಇದ್ರೊಳಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದೀಟ ಈ ಕೊತ್ತಂಬರಿಯನ್ನು ಹಾಕೋಣ, ದಂಟು ಸಮೇತ ಹಾಕಿರಿ, ಚಲೋ ಆಗ್ತೈತಿ। ಆಮೇಲೆ ಏನು ಮಾಡಿರಿ, ಇದನ್ನು ಮತ್ತೊಂದು ಈಟ ಆ ಕಡೆಯಿಂದ ಈ ಕಡೆ ಮಾಡಿರಿ। ಆಮೇಲೆ ಮುಂದಕ್ಕೆ ಒಂದು ಈಟ ತಣ್ಣಗಾಗಕ್ಕೆ ಬಿಡ್ರಿ, ತಿಳಿದ್ರಲ್ಲ। ಇಷ್ಟು ಆದಮೇಲೆ ಇದನ್ನ ಮಾಡೋಟ್ಟಿಗೆ ನೀವೇನಾಗಿರ್ತದ್ರಿ, ಆ ಕಡೆ ಟೊಮೆಟೊ ಎಲ್ಲ ಕುದ್ದು ಬರೋಬ್ಬರಿ ಆಗಿರ್ತಾವೆ, ಇದ್ರ ಮ್ಯಾಗಿನ ಸಿಪ್ಪೆ ಇರ್ತಾವಲ್ಲ ಅವನ್ನ ಎಷ್ಟು ಬರ್ತಾವೋ ಅಷ್ಟು ತಕೋರಿ। ಆಮೇಲೆ ಅದಕ್ಕೆ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ನೀವು ಏನು ಮಾಡಬೇಕು, ಅದನ್ನ ಒಂದು ಈಟ್ ಕೈಯಿಂದ ಈ ರೀತಿ ಹಿಜ್ಜಿಕಿ ಅದರ ಉಳಿದಿದ್ದ ಸಿಪ್ಪೆಯನ್ನೆಲ್ಲ ತಕ್ಕೊಂಡ್ರೆ ಇಟ್ಕೊಂಡು ಬಿಡ್ಬೇಕ್ರಿ। ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡೋಣ, ಇದೇಗ ಏನೇನು ನಾವೆಲ್ಲ ಹುರಿದಿದ್ದೇವ್ರಲ್ಲ ಆ ಬೇಳೆ, ಆಮೇಲೆ ಏನೇನು ಮಸಾಲೆ ಇರ್ತಾರೆ ಮೆಣಸಿನ್ಕಾಯಿ ಅದು ಅದನ್ನೆಲ್ಲ ಹಾಕಿ ಅದಕ್ಕೆ ನೀರ್ಗೀರು ಏನು ಸೇರಿಸ್ಲಾರ್ದ ಗರ್ರ ಅಂಥೇಳಿ ಅನಿಸಿ ಪುಡಿ ಮಾಡಿಕೊಂಡು ಬರೋಣ ರೀ, ತಿಳಿತಿರಲ್ಲ। ಬರೋಬ್ಬರಿಯಾಗಿ ಈ ರೀತಿಯಾಗಿ ನೀವು ಅದನ್ನು ಪುಡಿ ಅಥವಾ ಪೌಡ್ರ್ ಮಾಡಿಕೊಂಡು ಬರ್ರಿ। ಮುಂದಕ್ಕೆ ಇದನ್ನು ಒಂದು ಯಾವ್ದಾರ ಬುಟ್ಟಿ ಅಥವಾ ಯಾವ್ದಾರ ಪಾತ್ರೆ ಒಳಗೆ ಈ ರೀತಿ ಹಾಕಿ ಆಮೇಲೆ ಅದ್ರೊಳಗೆ ಈ ಟೊಮೆಟೊ ಏನು ನಾವು ಕುದಿಸಿಟ್ಟಿರ್ತೇವೆ ನೋಡ್ರಿ ಆ ನೀರನ್ನು ಹಾಕಿರಿ, ಹಾಕಿ ಚಲೋತ್ನಂಗೆ ಒಮ್ಮೆ ಮಿಕ್ಸ್ ಕೊಡ್ರಿ। ಅದಾದ ನಂತರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡಷ್ಟು ಬೆಲ್ಲ ಇದ್ರಾಗ ಸೇರಿಸ್ರಿ। ಬೆಲ್ಲ ಹಾಕಿದ ನಂತರ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಸೇರಿಸಿ ಬರೋಬ್ಬರಿಯಾಗಿ ಮತ್ತೊಂದು ಇಟ್ಟು ಅಂತ ಒಂದು ಹಾಕಿ ಇದಕ್ಕೆ ಹುಣಸೆ ಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ನೀರನ್ನು ನೆನೆಸಿಟ್ಟು ಅದನ್ನು ಇಲ್ಲಿ ನೀವು ಹಿಂಡಿ ಹಾಕಬೇಕ್ರಿ। ಒಬ್ಬೊಬ್ರಿಗೆ ಇಷ್ಟ ಟೊಮೆಟೊಲನ್ನ ನಡಿತೈತ್ರಿ, ಆದರೆ ಒಬ್ಬೊಬ್ರು ಹುಣಸೆ ಹಣ್ಣು ಬೇಕು ಅಂತಂದ್ರೆ ನೀವು ಇಲ್ಲಿ ಸೇರಿಸ್ಬೋದು ರೀ। ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ರಿ। ಉಪ್ಪು ಸೇರಿಸಿದಾದ್ಮೇಲೆ ಒಮ್ಮೆ ಇದನ್ನು ಬರೋಬ್ಬರಿಯಾಗಿ ಎಲ್ಲ ಚಲೋತ್ನಂಗೆ ಕುಡ್ಕೊಳ್ಳುವಂಗೆ ಮಿಕ್ಸ್ ಕೊಡ್ರಿ। ಇನ್ನು ಮತ್ತೇನು ಮಾಡೋಕೆ ಹೋಗೋಣ ಅಂತಂದ್ರೆ ಮತ್ತೆ ಇದನ್ನು ಕುದಿಯೋಕೆ ಇಡ್ನು, ಅಂದ್ರೆ ಈ ಹುಣಸೆ ಹಣ್ಣು ಆಮೇಲೆ ಬೆಲ್ಲ ಕರಗ್ತೈತೆ ರೀ, ಚಲೋತ್ನಂಗೆ ಎಲ್ಲ ಫ್ಲೇವರ್ಗಳು ಮಿಕ್ಸ್ ಆಗ್ತಾವೆ। ಇನ್ನು ಕುದಿಯುವಾಗ ಏನು ಮಾಡಿರಿ, ಒಂದೀಟ ಅರಿಶಿನ ಪುಡಿ ಹಾಕೋದು ಮರ್ಯಾಕೆ ಹೋಗಬೇಡ್ರಿ। ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಅದನ್ನು ನಾವು ಕೂಡಿಸಿ ಹಿಂಗೆ ಕುದಿಯೋಕೆ ಬಿಡ್ನು। ಈ ಒಂದು ರಸಮ್ ಅಥವಾ ಏನು ಸಾರು ಐತಿರಲ್ಲ ಟೊಮೆಟೊ ಸಾರು ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ। ಆಮೇಲೆ ನೀವು ಅದನ್ನು ಒಂದು ಸರಿ ಟೇಸ್ಟ್ ಮಾಡಿದ ಗಡ್ಡ ಕುಡಿದ್ರೂ ಏನೋ ಮಸ್ತ್ ಅನಿಸ್ತೈತೆ ರೀ, ನಿಮಗೆ ಭಾಳ ಚಲೋ ಅನಿಸ್ತೈತೆ ರೀ। ಆಮೇಲೆ ಹಿಂಗೆ ಇದು ಕುದಿ ಬರ್ಬೇಕು ರೀ, ಒಂದು 2 ಈ ರೀತಿ ಕುದಿ ಬಂತು ಅಂದ್ರೆ ಇದಕ್ಕೊಂದು ಇನ್ನೊಂದು ಒಗ್ಗರಣೆ ಕೊಟ್ರೆ ಮುಗಿದು ಹೋಗ್ತದೆ ರೀ। ಅದಕ್ಕಂಥೇಳಿ ಬೆಳ್ಳುಳ್ಳಿ ಹೆಸರು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡಷ್ಟು ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ದಮ್ಮಂಗೆ ಜಜ್ಜಿ ತೊಗೊರಿ। ಒಂದು ಸಾಂತ್ ಬಾಣಾಗ ಒಂದು ಈಟ ಎಣ್ಣೆ ಹಾಕಿಟ್ಟು ಅದಕ್ಕೆ ಎಣ್ಣೆ ಕಾದಾದ್ಮೇಲೆ ಈ ಸಾಸಿವೆ ಹಾಕಿ ಚಟಪಟ ಅನ್ನೋತಕ್ಕ ಬಿಡ್ರಿ। ಆಮೇಲೆ ಅದ್ರ ಒಂದೀಟ ಹಿಂಗನ್ನು ಹಾಕಿರಿ, ಆಮೇಲೆ ಒಣ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚಲೋ ಹೊತ್ನಂಗೆ ನೀವು ಇದನ್ನು ಒಗ್ಗರಣೆ ಕೊಡ್ಕೋಬೋದು ರೀ। ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದ್ರೆ, ಬೆಳ್ಳುಳ್ಳಿ ತಿಂತಿದ್ರೆ ಬೆಳ್ಳುಳ್ಳಿ ಜಜ್ಜಿದ್ದೇವೆ ನೋಡಿರಿ ಅವನು ಹಾಕಿ ಚಲೋ ಹೊತ್ನಂಗೆ ಫ್ರೈ ಮಾಡಿ ನೀವು ಆ ಒಂದು ಸಾರಿಗೆ ಅಥವಾ ರಸಮ್ಗೆ ಒಗ್ಗರಣೆಯನ್ನು ಕೊಟ್ರೆ ಭಾಳ ಮಸ್ತ್ ಅನಿಸ್ತೈತೆ ರೀ। ಒಂದು ಮಸ್ತ್ ಆಗಿರುವಂತಹ ಸುಲಭವಾಗಿರುವಂತಹ ಈ ಟೊಮೆಟೊ ಸಾರು ಅದು ಈ ದಿನದಾಗ ನೀವು ತಪ್ಪಲಾರ್ದ ಟ್ರೈ ಮಾಡಬೇಕ್ರಿ। ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು, ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡೋದು। ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ ಬಿಸಿ ಬಿಸಿ ಆಗಿರುವಂತಹ ಜಬರ್ದಸ್ತ್ ಆಗಿರುವಂತಹ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್ ರೆಡಿ ಆಗೈತ್ರಿ। ಇದನ್ನು ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ಒಮ್ಮೆ ಟೇಸ್ಟ್ ನೋಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನೀವು ಟ್ರೈ ಮಾಡಿದ ಮೇಲೆ ನಮಗೆ ಕಮೆಂಟ್ ಸೆಕ್ಷನ್ನಾಗ ಬಂದು ಬರೀರಿ ಅಂತ ಹೇಳ್ತೀವಿ। ಹಾಗೆ ನಾವನ್ನ ಕಾಣಿಸ್ಕೊಂಡ ನಿಮ್ಗೆ ವೀಡಿಯೋಗಳನ್ನ ಅಥವಾ ರೆಸಿಪಿಗಳನ್ನ ತೋರಿಸ್ಬೇಕಂದ್ರೆ ನೀವು ನಮ್ಮ ಅಮ್ಮ ಮಗನ ಕೈ ರುಚಿಯ ಯೂಟ್ಯೂಬ್ ಚಾನಲನ್ನು ಒಮ್ಮೆ ವೀಕ್ಷಿಸಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ। ಧನ್ಯವಾದಗಳು, ನಮಸ್ಕಾರ।